ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಸಿ ಊಟದಲ್ಲಿ ಹುಳುಗಳು ಪತ್ತೆ ಹಿನ್ನೆಲೆ ಹುಳು ಪತ್ತೆಯಾದ ಬೆನ್ನಲ್ಲೇ ಎಚ್ಚೆತ್ತ ಕೊಪ್ಪಳ ಜಿಲ್ಲಾಡಳಿತ. ಶಾಲೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ನೃಪತುಂಗ ಪ್ರೌಢಶಾಲೆಗೆ ಭೇಟಿ ನೀಡಿದ್ದಾರೆ ಜಿಲ್ಲಾಧಿಕಾರಿ. ವಿದ್ಯಾರ್ಥಿಗಳೊಂದಿಗೆ ಬಿಸಿ ಊಟವನ್ನು ಸೇವಿಸಿದ್ದಾರೆ ಡಿಸಿ. ಶಾಲೆಗ ಬಿಸಿ ಊಟ, ಆಹಾರ, ಧಾನ್ಯದ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೆಂಗಿದೆ ಕ್ವಾಲಿಟಿ, ಏನು ಎತ್ತ ಎಲ್ಲದ್ರ ಬಗ್ಗೆ ಅವರೇ ಖುದ್ದಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಂದಲೂ ಕೂಡ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ. ನಿಮಗೆಲ್ಲ ಓಕೆನಾ, ದಿನ ಹೀಗೆ ಇರುತ್ತಾ ಅಥವಾ ನಾನು ಬಂದಿದ್ದೀನಿ ಅಂತ ಈ ಥರ ಇದೆಯಾ ಎಲ್ಲ ವಿಚಾರಿಸ್ಕೊಂಡಿದ್ದಾರೆ. ಜೊತೆಗೆ ಅವರು ಕೂಡ ಅಲ್ಲೇ ಊಟನೂ ಮಾಡಿದ್ದಾರೆ. ಸೊ ಈ ಥರದ್ದು ಅವಾಗವಾಗ ಆಗ್ತಾ ಇರಬೇಕಾಗತ್ತೆ. ಎಲ್ಲ ಶಾಲೆಗಳಿಗೂ, ಎಲ್ಲ ಜಿಲ್ಲೆಯಲ್ಲೂ, ಎಲ್ಲ ತಾಲೂಕುಗಳಲ್ಲೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದ್ಸಲ ತಿಂಗಳಲ್ಲಿ ಒಮ್ಮೆ ಆದರೂ ಈ ಥರ ವಿಸಿಟ್ ಮಾಡೋದು ಸೂಕ್ತ. ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಈ ಥರದೊಂದು ಪರಿಸ್ಥಿತಿ ಇದೆ. ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ತಾ ಇಲ್ಲ, ಹುಳಗಳು ಕಾಣಿಸ್ಕೊಳ್ತಾ ಇರೋದು. ಈ ಥರದನ್ನ ಮಕ್ಕಳು ಹೆಂಗೆ ತಾನೇ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಸೊ ಹೀಗಿರಬೇಕಾದ್ರೆ ಯಾರು ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ರೆ ಒಂದು ಸ್ವಲ್ಪ ಅಲರ್ಟು ಆಗಿರ್ತಾರೆ ಸಿಬ್ಬಂದಿ. ಕ್ವಾಲಿಟಿ, ಕ್ವಾಂಟಿಟಿ ಇದೆಲ್ಲ ಮೇಂಟೈನ್ ಮಾಡಬೇಕು ಅಂತ ಅನಿಸುತ್ತೆ. ಸರ್ಕಾರದ ಯೋಜನೆಗಳು ಸುಮ್ಮನೆ ಕಾಟಾಚಾರಕ್ಕೆ ಆಗಬಾರ್ದು ಅಲ್ವಾ, ಅಥವಾ ಇನ್ಯಾರೋ ಹೊಟ್ಟೆಗೆ ಹೋಗಬಾರ್ದು ಅಲ್ಲ. ಸೊ ಹೀಗಿರಬೇಕಾದ್ರೆ ಅಧಿಕಾರಿಗಳು ತಿಂಗಳಲ್ಲಿ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, ಸಾಧ್ಯ ಆದರೆ 15 ದಿನಕ್ಕೆ ಒಂದ್ಸತಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಿಗೆ ಭೇಟಿ ಕೊಡಿ. ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಮಕ್ಕಳ ಎಜುಕೇಷನ್ ಹೇಗಿದೆ, ಮಕ್ಕಳಿಗೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇತ್ತೀಚೆಗೆ 9ನೇ ತಾರೀಕು ನೃಪತುಂಗ ಶಾಲೆ ಅಂತಕ್ಕಂಥ ಒಂದು ಏಡೆಡ್ ಶಾಲೆಯಲ್ಲಿ, ಬಿಸರಳ್ಳಿಯಲ್ಲಿ ಅಥವಾ ಹಳೆ ನಿಂಗಾಪುರ ಹತ್ರ ಇರ್ತಕ್ಕಂಥ ಶಾಲೆಯಲ್ಲಿ ಈ ರೀತಿ ಬಂದಿದೆ ಅಂತ ದೂರುಗಳು ವಿಡಿಯೋ ಮತ್ತು ಪೇಪರಲ್ಲೆಲ್ಲ ಬಂದಿತ್ತು. ಅದು ಬಂದ ಮೇಲೆ ನಮ್ಮ ಇ.ಒ. ಎ.ಡಿ. ಅವರೆಲ್ಲ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಮತ್ತು ಅದೇ ದಿನ ನಮ್ಮ ಸಿ.ಇ.ಒ. ಅವರು ಬೇರೆ ಸ್ಕೂಲಲ್ಲಿ ಊಟ ಮಾಡಿದ್ದಾರೆ. ಬೇರೆ ಸ್ಕೂಲ್ಗಳಲ್ಲಿ ಆ ರೀತಿ ಕಂಡು ಬಂದಿಲ್ಲ. ಇಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್, ಅಲ್ಲಿರ್ತಕ್ಕಂಥ ಮಿಡ್ ಡೇ ಮೀಲ್ ವರ್ಕರ್ಸ್ ಏನಿದ್ದಾರೆ ಅವರು ಕ್ಲೀನ್ ಮಾಡಿ ಸ್ವಲ್ಪ ಅದನ್ನು ತೊಳೆದು ಸ್ವಚ್ಛ ಮಾಡಿದರೆ ಆ ರೀತಿ ಆಗ್ತಿರಲಿಲ್ಲ. ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ. ಒಂದು ಚೀಲ ತೊಗರಿ ಬೇಳೆ ಏನಿದೆ ಅದು ಹುಳ ಇತ್ತು. ಅದನ್ನು ಡಿಸ್ಪೋಸ್ ಮಾಡೋ ಬದಲು ಅವರು ವಿಲೇವಾರಿ ಮಾಡದೆ ಅಲ್ಲೇ ಇಟ್ಕೊಂಡದ್ದು ಕೂಡ ಸಮಸ್ಯೆಗೆ ಕಾರಣ ಆಗಿದೆ. ಅದನ್ನು ನಾವು ಈಗಾಗಲೇ ನಮ್ಮ DDPI ಅವರು, BEO ಅವರು ಮತ್ತು ಮಿಡ್ ಡೇ ಮೀಲ್ ಅವರೆಲ್ಲರೂ ಕೂಡ ಎಲ್ಲರ ಮೀಟಿಂಗನ್ನು ತೆಗೆದುಕೊಂಡು ಯಾವ ರೀತಿ ಅದನ್ನು ಸ್ವಲ್ಪ ಸ್ವಚ್ಛ ಮಾಡೋದಿರ್ಬೋದು, ತೊಳೆಯೋದು, ಅದನ್ನು ಆರಿಸುವಂಥದ್ದು, ಅದನ್ನೆಲ್ಲ ಮಾಡೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನನ್ನು ಕೊಟ್ಟಿದೆ. ಮತ್ತು ಇದನ್ನು ಬೆಳಗ್ಗೆ ನಾವು ಗೋಡೌನ್ಗೆ ಈ ದಿನ ಬೆಳಗ್ಗೆ ನಾನು ಮತ್ತು ಸಿ.ಇ.ಒ. ಅವರು ಕೂಡ ಹೋಗಿ ಪರಿಶೀಲನೆ ಮಾಡಿದ್ದೇವೆ. ಅಲ್ಲಿ ಕೆಲವೊಂದು ಚೀಲದಲ್ಲಿ ಸಣ್ಣ ಪುಟ್ಟ ನುಸಿ ಇರೋದು ಕಂಡು ಬಂದಿದೆ. 1-2 ನುಸಿ ಒಂದೊಂದು ಚೀಲಕ್ಕೆ ಭಾಳ ಹಳೆಯದಿರೋದರಲ್ಲಿ ಸ್ವಲ್ಪ ಕಂಡು ಬಂದಿದೆ. ಅದಕ್ಕೆ ಅವರಿಗೆ ಫ್ಯುಮಿಗೇಷನನ್ನು ಮಾಡೋದಕ್ಕೆ ನಾವು ಅಡ್ವೈಸನ್ನು ಮಾಡಿದ್ದೇವೆ. ಮತ್ತು ಇದರಲ್ಲಿ ಇತ್ತೀಚೆಗೆ ಏನಿದೆ 23, 24, 25 2 ವರ್ಷದಲ್ಲಿ ಅಕ್ಕಿ ಇದೆ. ಅಕ್ಕಿಯಲ್ಲಿ ಏನಾಗ್ತಾಯಿದೆ ಅಂದರೆ ಈ ಫ್ರೆಶ್ ಆಗಿರೋದು ಅದನ್ನು ಮಾಡಿದಾಗ ಸ್ವಲ್ಪ ಗಂಟಾಗ್ತದೆ. ಹಾಗಾಗಿ ಅವರು ಬಿಸಿದಿದ್ದಾಗಲೇ ತಿನ್ನೋದಕ್ಕೆ ಅವರು ಹೇಳಿದ್ದಾರೆ. ಅದನ್ನು ನಾವೆಲ್ಲರಿಗೂ ತಿಳಿಸ್ತೀವಿ.